ಚನ್ನಪಟ್ಟಣ ನಗರದ ಶತಮಾನೋತ್ಸವ ಭವನದಲ್ಲಿ ಸಾಮರ್ಥ್ಯ ಮಹಿಳಾ ಟ್ರಸ್ಟ್ ವತಿಯಿಂದ ಏರ್ಪಡಿಸಲಾಗಿದ್ದ ವಿಶ್ವ ಮಹಿಳಾ ದಿನಾಚರಣೆ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಜಗಜ್ಯೋತಿ ಬಸವಣ್ಣನವರ ಜಯಂತಿ ಅಂಗವಾಗಿ ಮಹಿಳಾ ಸ್ಫೂರ್ತಿ ಕೌಶಲ್ಯ ಸಂಭ್ರಮ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಅಂಬೇಡ್ಕರ್ ಅವರನ್ನ ಬರೀ ಆಚರಣೆಗೆ ಮಾತ್ರ ಸೀಮಿತಗೊಳಿಸದೆ ಅವರ ಆದರ್ಶಗಳನ್ನ ನಾವು ಮೈಗೂಡಿಸಿಕೊಳ್ಳಬೇಕು. ಈ ದೇಶದಲ್ಲಿ ಹೆಣ್ಣು ಮಗಳು ಶಿಕ್ಷಣ ಕಲಿತು ಉದ್ಯೋಗ ಪಡೆದು ಆಸ್ತಿಯಲ್ಲಿ ಹಕ್ಕು ಪಡೆಯುತ್ತಾಳೆ ಎಂದರೆ ಅದು ಅಂಬೇಡ್ಕರ್ ನಮಗೆ ಕೊಟ್ಟಿರುವ ಹಕ್ಕು. ಅವರು ಅಂದು ಹೆಣ್ಣು ಮಕ್ಕಳ ಸ್ವಾತಂತ್ರ್ಯದ ಬಗ್ಗೆ ಹೋರಾಟ ಮಾಡದೇ ಇದ್ದರೆ ಇಂದು ನೀವೆಲ್ಲರೂ ಕೂಡ ಯಾವ ಸ್ಥಿತಿಯಲ್ಲಿ ಬದುಕಬೇಕಾಗಿತ್ತು ಎಂಬುದನ್ನು ಊಹಿಸಬೇಕು. ಆಗ ಮಾತ್ರ ನಮ್ಮೊಳಗಿರುವ ಅಂಬೇಡ್ಕರ್ ಚಿಂತನೆಗಳು ಜಾಗೃತಗೊಳ್ಳುತ್ತವೆ ಎಂದು ತಿಳಿಸಿದರು. ಅಕ್ಷರ ಮಾತೆ ಸಾವಿತ್ರಿಬಾಯಿ ಪುಲೆ ಅವರು ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರತಿಯೊಬ್ಬರೂ ಶಿಕ್ಷಣವನ್ನ ಕಲಿಯಬೇಕು ಎಂದು ತಾವು ಶಿಕ್ಷಕರಾಗಿ ಶಿಕ್ಷಣವನ್ನು ನೀಡಿದ ಮೊದಲ ಶಿಕ್ಷಕಿಯಾಗಿದ್ದಾರೆ. ಇಂದು ನಾವು ಎಲ್ಲ ಕ್ಷೇತ್ರದಲ್ಲೂ ಕೂಡ ಗಂಡಿಗೆ ಸಮಾನವಾಗಿ ಜೀವನ ನಡೆಸುತ್ತಿದ್ದೇವೆ ಎಂದರೆ ಅದು ನಾವು ಪಡೆದುಕೊಂಡಿರುವ ಶಿಕ್ಷಣದಿಂದ ಮಾತ್ರ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಗುಣಮಟ್ಟದ ಶಿಕ್ಷಣವನ್ನ ಪಡೆದುಕೊಂಡು ತಮ್ಮ ಜೀವನವನ್ನ ತಾವೇ ಕಲ್ಪಿಸಿಕೊಳ್ಳಬೇಕು. ತಾವು ಆರ್ಥಿಕವಾಗಿ ಮುಂದೆ ಬಂದಾಗ ಮಾತ್ರ ಸಮಾಜದಲ್ಲಿ ಸಮಾನತೆ ದೊರಕುತ್ತದೆ. ಇಂದು ನಾನು ನಿಮ್ಮ ಮುಂದೆ ಬಂದು ಇಲ್ಲಿ ನಿಂತು ಮಾತನಾಡುತ್ತಿದ್ದೇನೆ ಎಂದರೆ ಅದು ನಾನು ಪಡೆದುಕೊಂಡ ಶಿಕ್ಷಣದಿಂದ ಎಂದು ಶಿಕ್ಷಣದ ಮಹತ್ವವನ್ನ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷೆ ಪವಿತ್ರ ಆರ್ ಪ್ರಭಾಕರ್ ರೆಡ್ಡಿ, ಸಮಾಜ ಸೇವಕರಾದ ತೀರ್ಥ ಪ್ರಸಾದ್, ಗ್ಯಾರಂಟಿ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ಎಸ್ಸಿ ಶೇಖರ್, ಸಾಮರ್ಥ್ಯ ಮಹಿಳಾ ಟ್ರಸ್ಟ್ನ ಸಂಸ್ಥಾಪಕ ಕಾರ್ಯದರ್ಶಿ ನೀಲವೇಣಿ, ಬಿವಿಎಸ್ ಕುಮಾರ್, ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಾಯಕಿ ಪ್ರಮೀಳಾ, ನೀಲಸಂದ್ರ ಸಿದ್ದರಾಜು, ಅಪ್ಪಗೆರೆ ಪ್ರದೀಪ್ ಇನ್ನೂ ಮುಂತಾದವರು ಹಾಜರಿದ್ದರು. ತಾಯಿ ಅಂದ್ರೆ ಮಾತೃಶಕ್ತಿ, ಕ್ರಿಯಾಶಕ್ತಿ, ನಾಯಕತ್ವದ ಶಕ್ತಿ ಮೂರು ಆ ತಾಯಿಯಿಂದ ಇರೋದು. ವಿಶ್ವ ತಾಯಿಯಿಂದ ದಿನ ಅಂದ್ರೆ ಏನು? ತಾಯಿಯಿಂದ ನೀನಪ್ಪ, ತಾಯಿ ಇಲ್ಲ ಅಂದ್ರೆ ನೀವೇನು ಹುಡ್ತೀಯ, ನೀವೇನು ಹುಡ್ತೀಯನಪ್ಪ, ನನ್ನ ಒಂದು ಅಂಶ ನೀನು. ನನಗೆ ಮೊನ್ನೆ ಕೇಳಿದ್ರು, ಮೇಡಮ್ ಇಷ್ಟೆಲ್ಲ ಅತ್ಯಾಚಾರಗಳು ಯಾಕಾಗ್ತಾ ಇದ್ದಾವೆ ಅಂತ. ಯಾಕಾಗ್ತವಂದ್ರೆ ನಿಮ್ ತಲೆನಲ್ಲಿ ಹೀನಾಯ ಮನಸ್ಥಿತಿ ಇದೆ. ಮೊದಲು ನೀವು ಬದಲಾಗಬೇಕು. ಕಾನೂನು ಬಹಳ ಕಠಿಣವಾಗಿದೆ. ಎಲ್ಲಿ ಹೋರಾಟ? ಫಸ್ಟ್ ಸಮಾಜ ನಿಂತ್ಕೋಬೇಕಾಗತ್ತೆ. ನಾವು ಬದಲಾಗಬೇಕು. ನಮ್ಮ ಜೊತೆ ಕಾನೂನು ಇರುತ್ತೆ, ಪೊಲೀಸರು ಇರುತ್ತೆ, ಸರ್ಕಾರನೂ ಇರುತ್ತೆ. ನಾವು ಬದಲಾದ್ರೆ ಎಲ್ಲವೂ ಬದಲಾಗುತ್ತೆ. ಅದಕ್ಕೆ ಗಾಂಧೀಜಿಯವರು ಹೇಳೋದು, ನೀನ್ ಬದಲಾಗು, ನೀನ್ ಸರಿ ಇಲ್ಲ, ನೀನ್ ಬದಲಾಗು, ನೀನ್ ಸರಿ ಇಲ್ಲ ಅನ್ನೋದಕ್ಕಿಂತ ಮೊದಲು ನೀನ್ ಬದಲಾಗು, ನೀನ್ ಪರಿವರ್ತನೆ ಆಗು. ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇದ್ದಿದ್ದು ಬದಲಾವಣೆ ಮೊದಲು ನಮ್ಮಲ್ಲಿ ಬರಬೇಕು. ಆ ತಾಯಿ ಇದ್ದಾಳಲ್ಲ,